ಸ್ನೇಹಿತರೆ, ನಮಸ್ಕಾರ. ನಾನು ನಾಗರಾಜು ಬಿ ಅಂತ ನನ್ನ ನಾಗಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರೂ ಸ್ವಾಗತ, ಸುಸ್ವಾಗತ. ಹಲವಾರು ಬಾರಿ ಯೋಚನೆ ಮಾಡ್ತಾ ಇದ್ದೆ, ಹಿರಿಯ ನಾಗರಿಕರ ಸಮಸ್ಯೆ ಏನು? ಮೊದಲನೇದಾಗಿ ಹೇಳ್ಬಿಡ್ತೇನೆ, ಇವತ್ತು ಆಗಸ್ಟ್ 21 ವಿಶ್ವ ಹಿರಿಯ ನಾಗರಿಕರ ದಿನ. ಪ್ರತಿ ವರ್ಷ ಈ ಆಗಸ್ಟ್ 21 ಹಿರಿಯ ನಾಗರಿಕರ ದಿನ ಅಂತ ಆಚರಿಸ್ತೇವೆ. ನಾನು ಮೊದಲಿಂದಲೂ ಹಿರಿಯ ನಾಗರಿಕರೊಂದಿಗೆ ಒಡನಾಟ, ಚರ್ಚೆ, ವಿಷಯಗಳನ್ನು ತಿಳ್ಕೊಳ್ಳೋದು, ಅವರಿಗೆ ಸಲಹೆಗಳನ್ನು ನೀಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೆ. ಒಂದು 4-6 ವರ್ಷಗಳ ಹಿಂದೆ ಒಂದು ಆರ್ಟಿಕಲ್ ಕೂಡ ಬರೆದಿದ್ದೆ ಈ ವಿಷಯದಲ್ಲಿ. ಈಗ ಅದನ್ನೇ ನಾನು ವಿಡಿಯೋ ಮೂಲಕ ಹೇಳೋ ಪ್ರಯತ್ನ ಮಾಡ್ತೀನಿ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ನನ್ನ ಈ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಬೇರೆಯವರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದರಲ್ಲೂ ಪ್ರಮುಖವಾಗಿ ನಿಮಗೆ ತಿಳಿದಿರುವಂತಹ ಹಿರಿಯ ನಾಗರಿಕರುಗಳಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಧನ್ಯವಾದ. ಏನಂದ್ರೆ, ಹಿರಿಯ ನಾಗರಿಕರಿಗೆ ಅಂದ್ರೆ ಕೆಲವರು ಹಳ್ಳಿಯಲ್ಲಿರೋರು ಹೊಲದಲ್ಲಿ ದುಡಿತಾ ಇರ್ತಾರೆ ಅಥವಾ ಎಲ್ಲೋ ದುಡಿತಾ ಇರ್ತಾರೆ. ಅವರಿಗೆ ದುಡಿಯಲಿಕ್ಕೆ ಆಗದ ಸಂದರ್ಭದಲ್ಲಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳುವಾಗ ಅವರ ಮನಸ್ಸಿನಲ್ಲಿ ಆಗುವಂತ ತಳಮಳ ಅಥವಾ ದೇಹದಲ್ಲಿ ಆಗುವ ನಿಶಕ್ತಿ, ಇವುಗಳಿಗೆ ಅವರು ಹೇಗೆ ಸ್ಪಂದಿಸ್ತಾರೆ? ಅದರ ಜೊತೆಗೆ ನಗರದಲ್ಲಿ ಉದ್ಯೋಗಗಳಿಗೆ ಹೋಗುವಂತವ್ರಿಗೆ 60 ವರ್ಷ ಆಗ್ತಿದ್ದಾಗೆ ಸೇವಾ ನಿವೃತ್ತರಾಗ್ತಾರೆ. ನಿವೃತ್ತ ಆದ ನಂತರ ಅವರ ಮನಸ್ಸಿನಲ್ಲಿ ಉಂಟಾಗುವ ತಳಮಳಗಳು, ಒಂಟಿತನಗಳು ಅಥವಾ ಡಿಪ್ರೆಷನ್ ಅಥವಾ 10 ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದಿರುತ್ತೆ. ನಿದ್ರೆ ಬರದೇ ಇರೋದು ಅಥವಾ ಸಮಯ ಕಳೆಯೋಕೆ ಆಗದೆ ಇರುವಂತದ್ದು, ಈ ತರ ವಿಷಯಗಳೆಲ್ಲ ಇರ್ತವೆ. ಇವುಗಳನ್ನ ಹೇಗೆ ಪರಿಹರಿಸಿಕೊಳ್ಳಬೇಕು ಅನ್ನೋದನ್ನ ನಾನು ಈ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ. ತಮ್ಮಲ್ಲೆಲ್ಲ ತಾವು ಕೂಡ ಪ್ರಬುದ್ಧರಿದ್ದೀರಿ, ಆಲೋಚನೆಗಳನ್ನ ಮಾಡಿದ್ದೀರಿ. ಈ ವಿಷಯಗಳಿಂದೆಲ್ಲರೂ ನೀವು ಹೊರಬಂದಿರಲೂಬಹುದು ಅಥವಾ ಈ ವಿಷಯಗಳಿಂದ ಹೊರಬರ್ಲಿಕ್ಕೆ ಪ್ರಯತ್ನಿಸ್ತಿದ್ರೆ ಈ ವಿಡಿಯೋಗಳು ನಿಮಗೆ ಸಹಾಯಕವಾಗ್ತವೆ. ಸೊ ಹಾಗಾಗಿ ನಾನು ಎಲ್ಲರಲ್ಲೂ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಎಲ್ಲ ಎಪಿಸೋಡ್ಗಳನ್ನು ನೋಡಿ. ಇದು ನಿಮಗೂ ಅನುಕೂಲವಾಗಬಹುದು ಮತ್ತೆ ನಿಮ್ಮ ಸ್ನೇಹಿತರುಗಳು ಕೂಡ ಅನುಕೂಲವಾಗಬಹುದು. ಧನ್ಯವಾದಗಳು. ಸಮಸ್ಯೆ ಅಂದ್ರೆ ಮಾನಸಿಕವಾಗಿರುತ್ತೆ, ದೈಹಿಕವಾಗಿರುತ್ತೆ, ಆರ್ಥಿಕವಾಗಿರುತ್ತೆ, ಸಾಮಾಜಿಕವಾಗಿರುತ್ತೆ. ಇದೆಲ್ಲವನ್ನೂ ಸಮತೋಲನ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಸಮಸ್ಯೆಗಳು ಸಮಸ್ಯೆ ಅಂತ ಅನ್ಸೋದೇ ಇಲ್ಲ. ನಾವು ನೋಡ್ತೀವಿ, ಹಲವಾರು ಜನ ಅವರಿಗೆ ತುಂಬಾ ಸಮಸ್ಯೆ ಇರುತ್ತೆ, ಆದ್ರೂ ನಗ್ತಾ ನಗ್ತಾ ಆರಾಮಾಗಿರ್ತಾರೆ. ಹೊರಗಿಂದ ನೋಡುವಾಗ ನಮ್ಗನ್ಸುತ್ತೆ ಅವ್ರಿಗೆ ಯಾವುದೂ ಸಮಸ್ಯೆಗಳಿಲ್ಲ, ಅವ್ರು ಏನೂ ಯೋಚನೆ ಮಾಡೋದಿಲ್ಲ ಅಂತ. ಹಾಗಲ್ಲ, ಸಮಸ್ಯೆಗಳು ಎಲ್ಲವೂ ಇರುತ್ತೆ. ಆ ಸಮಸ್ಯೆಗಳನ್ನ ನೋಡುವ ರೀತಿ ವಿಭಿನ್ನವಾಗಿರುತ್ತೆ. ಅದಕ್ಕೋಸ್ಕರ ಕೆಲವು ಅಭ್ಯಾಸಗಳನ್ನು ಮಾಡ್ಬೇಕಾಗತ್ತೆ. ಅಂದ್ರೆ ಅವರುಗಳಿಗೆ ಹುಟ್ಟಿದಾಗಿಂದನೇ ಆ ಅಭ್ಯಾಸ ಇರ್ಬೋದು, ಅಥವಾ ಅವರು ಅಕ್ಕಪಕ್ಕ ನೋಡಿ ಸಣ್ಣ ವಯಸ್ಸಿಂದ ಕಲ್ತ್ಕೊಂಡು ಬಂದಿರ್ಬೋದು, ಅಥವಾ ನಮಗೆ ಆಗದೆ ಇದ್ರೆ ನಾವು ಕೂಡ ಅಭ್ಯಾಸ ಮಾಡಿದ್ರೆ ಎಲ್ಲವನ್ನು ಬದಲಾಗಬಹುದು ಅನ್ನೋ ದೃಷ್ಟಿಯಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅದೇನೇ ಆಗ್ಲಿ, ಅದೆಷ್ಟೇ ಇರ್ಲಿ, ನಮ್ಮ ಆರೋಗ್ಯ ಮಾನಸಿಕ, ದೈಹಿಕ, ಸಾಮಾಜಿಕ ಮತ್ತೆ
ಆರ್ಥಿಕ ಆರೋಗ್ಯ ಎಲ್ಲವನ್ನು ಸರಿಯಾಗಿ ಕೊನೆಯವರೆಗೆ ಉಳಿಸ್ಕೊಳ್ಬೇಕಾದ್ರು ನಮ್ಮ ಕರ್ತವ್ಯ ಹೊರತು ನಮ್ಮ ಸುತ್ತಮುತ್ತಲಿನವರ ಕರ್ತವ್ಯ ಅಲ್ಲ. ಹಾಗಾಗಿ ಇದು ನಮಗೆ ಮಾತ್ರ ಅನುಕೂಲವಾಗ್ಲಿ, ಅಂದ್ರೆ ಹಿರಿಯ ನಾಗರಿಕರಿಗೆ ಅನುಕೂಲವಾಗ್ಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಮುಂದಿನ ಹಲವಾರು ವಿಡಿಯೋಗಳಲ್ಲಿ ಪ್ರತಿಯೊಂದು ದಿನ ಒಂದೊಂದು ಸಮಸ್ಯೆಗಳನ್ನ ತೆಗೆದುಕೊಂಡು ಅದಕ್ಕೆ ವಿವರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಏನಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಇತರರಿಗೆ ಶೇರ್ ಮಾಡಿ. ಧನ್ಯವಾದಗಳು.